ಸ್ನೇಹಿತರೆ ನಮಸ್ಕಾರ. ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಜೈಲು ಸೇರಿರುವಂಥ ದರ್ಶನ್ ಈಗ ಬೇರೆಯದೇ ರೀತಿಯಲ್ಲಿ ಹಪಾಪಿಸ್ತಾ ಇದ್ದಾರೆ. ದಿನನಿತ್ಯವೂ ಕೂಡ ಅದೊಂದು ವಿಚಾರದ ಬಗ್ಗೆ ಚಿಂತೆ ಮಾಡ್ತಾನೆ ಇದ್ದಾರೆ ಅನ್ನುವಂತಹ ಮಾಹಿತಿ ಇದೆ. ಅದರಲ್ಲೂ ಕೂಡ ಈಗಾಗಲೇ ಜೈಲಿಂದ ಒಂದು ಮಧ್ಯಂತರ ಜಾಮೀನನ್ನು ಪಡೆದು ಬಿಡುಗಡೆ ಆಗಿರುವಂಥ ದರ್ಶನ್ ಇವತ್ತು ನಾಳೆ ಆಪರೇಷನ್ ಅನ್ನುವಂತಹ ಚಿಂತೆಯಲ್ಲಿದ್ದರೆ, ಮತ್ತೊಂದು ಕಡೆ ಡಿ ಬಾಸ್ ಡಿ ಬಾಸ್ ಡಿ ಬಾಸ್ ಅಂತೇಳಿ ಕಿರ್ಚುವಂತಹ ಕೂಗುವಂತಹ ಮತ್ತು ಅಭಿಮಾನಿಗಳ ದೊಡ್ಡ ಸಮೂಹವನ್ನೇ ಹೊಂದಿರುವಂಥ ದರ್ಶನ್ ಅಭಿಮಾನಿಗಳು ಈಗ ಮತ್ತೊಂದು ಮಹತ್ ಕಾರ್ಯವನ್ನು ಮಾಡುವಂಥ ಆಲೋಚನೆಯನ್ನು ಮಾಡಿಕೊಂಡಿದ್ದಾರೆ. ಅದರಲ್ಲೂ ಕೂಡ ತನ್ನ ಅಭಿಮಾನಿಗಳಿಗೆ ಸೆಲೆಬ್ರಿಟೀಸ್ ಅಂತೇಳಿ ಕರೆಯುವಂಥ ದರ್ಶನ್ ತನ್ನ ಸೆಲೆಬ್ರಿಟೀಸ್ಗಳು ಇಂಥದ್ದೊಂದು ಕೆಲಸವನ್ನು ಮಾಡೋಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ವಿಚಾರವನ್ನು ಕೇಳಿ ಸಹಜವಾಗಿ ಅಚ್ಚರಿಯನ್ನು ಪಟ್ಟಿದ್ದಾರೆ. ಅಸಲಿಗೆ ದರ್ಶನ್ ಈಗ ಇಂಥದ್ದೊಂದು ಆಲೋಚನೆಯನ್ನು ಆ ಫ್ಯಾನ್ಸ್ಗೆ ಬಂದಿರೋದನ್ನು ಅಂದರೆ ಯೋಚನೆ ಮಾಡೋಕ್ಕೂ ಕೂಡ ಅಸಾಧ್ಯ. ಅಂಥದ್ದೊಂದು ಆಲೋಚನೆ ಮಾಡೋದಕ್ಕೆ ಅಂಥದ್ದೊಂದು ಆಲೋಚನೆಯನ್ನು ಮಾಡಿರುವಂತಹ ಸೆಲೆಬ್ರಿಟೀಸ್ಗಳ ಬಗ್ಗೆ ಹೆಮ್ಮೆಯಿಂದ ಇರುವಂತಹ ಅಥವಾ ಮಾತನಾಡುವಂತಹ ಸಿಚುವೇಶನ್ಸ್ ನಿರ್ಮಾಣ ಆಗಿದೆ. ಕಾರಣ ನಟ ದರ್ಶನ್ಗೆ ಇರುವಂಥ ಅಭಿಮಾನಿ ಸಮೂಹ ಅಷ್ಟು ದೊಡ್ಡದು ಮತ್ತು ಅವರು ಮನಸ್ಸು ಮಾಡಿದರೆ ಏನನ್ನು ಕೂಡ ಮಾಡಬಲ್ಲರು ಅನ್ನೋದು ಈ ಹಿಂದೆಯೂ ಕೂಡ ಸಾಬೀತಾಗಿದೆ. ಯಾವಾಗಲೂ ಕೂಡ ಡಿ ಬಾಸ್ ಅನ್ನುವಂಥ ಬಿರುದನ್ನು ಪಡೆದು ಮೆರಿತಾ ಇದ್ದಂತಹ ನಟ ದರ್ಶನ್ ಇವತ್ತು ಈ ಪರಿಸ್ಥಿತಿಗೆ ಬರ್ತಾರೆ ಅಂತೇಳ್ಬಿಟ್ಟು ಯಾರೂ ಕೂಡ ಕಲ್ಪನೆಯನ್ನು ಮಾಡ್ಕೊಂಡಿರಲಿಲ್ಲ. ಬೇಕು ಅಂತನೋ ಬೇಡ ಅಂತನೋ ಮಾಡಬಾರ್ದ ಕೆಲಸವನ್ನು ಮಾಡಿದಂಥ ದರ್ಶನ್ ಇವತ್ತು ಏನೇ ಮಾಡಿದರೂ ಕೂಡ ಅದರಿಂದ ಹೊರಗಡೆ ಬರೋದು ಅಷ್ಟು ಸುಲಭ ಅಲ್ಲ ಅನ್ನೋದು ಸಾಬೀತಾಗಿದೆ. ಅಷ್ಟು ಮಾತ್ರವಲ್ಲ, ಇದೇ ನಟ ದರ್ಶನ್ಗೆ ರೇಣುಕಾಸ್ವಾಮಿ ಅನ್ನುವಂಥ ಹೆಸರೇ ಕಂಟಕವಾಗಿ ಬಂದಿದೆ. ಈಗ ರೇಣುಕಾಸ್ವಾಮಿ ಅನ್ನುವಂತಹ ಚಿತ್ರದುರ್ಗದ ಮೂಲದ ವ್ಯಕ್ತಿಯನ್ನು ಬರ್ಬರವಾಗಿ ಹತ್ಯೆ ಮಾಡಿದಂಥ ಕೇಸ್ನಲ್ಲಿ ಡಿ ಬಾಸ್ ದರ್ಶನ್ ಮತ್ತು ಉಳಿದವರು ಲಾಕ್ ಆಗಿದ್ದರೆ, ಬಳ್ಳಾರಿ ಜೈಲಿನಲ್ಲಿ ಶಿಕ್ಷೆಯನ್ನು ಅನುಭವಿಸ್ತಿದ್ದಂತಹ ದರ್ಶನ್ ಈಗ ಒಂದು ರೀತಿಯಲ್ಲಿ ಮಧ್ಯಂತರ ಜಾಮೀನನ್ನು ಪಡೆದು ಮುಂದಿನ ದಿನಗಳ ಬಗ್ಗೆ ಗೊಂದಲದಲ್ಲಿದ್ದಾರೆ. ಏನು, ಹೇಗೆ, ಮುಂದೆ ಏನಾಗುತ್ತೆ, ಸಾಕಷ್ಟು ಗೊಂದಲಗಳಿದ್ದಾವೆ. ಒಂದು ಕಡೆ ಸೆಂಟ್ರಲ್ ಗೌರ್ಮೆಂಟು, ಮತ್ತೊಂದು ಕಡೆ ಸ್ಟೇಟ್ ಗೌರ್ಮೆಂಟು, ಇದರ ನಡುವೆ ಸಿಲುಕಿರುವಂಥ ದರ್ಶನ್ ಪರಿಸ್ಥಿತಿ ಡೋಲಾಯಮಾನ ಆಗಿದೆ. ಇದು ಒಂದು ಕಡೆ. ಇನ್ನು ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಅಭಿಮಾನಿಗಳು ಈಗ ಮಹತ್ವದ ಅಂತ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ರೇಣುಕಾಸ್ವಾಮಿಯ ಹತ್ಯೆ ಕೇಸ್ನಲ್ಲಿ ಲಾಕ್ ಆಗಿದ್ದು ಮಾತ್ರವಲ್ಲದೆ, ಇಷ್ಟೊತ್ತಿಗೆ ಡಿ ಬಾಸ್ ದರ್ಶನ್ ಒಂದು ವೇಳೆ ದರ್ಶನ್ ಲಾಕ್ ಆಗದೇ ಇದ್ದಿದ್ರೆ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಹುಶಃ ಇಷ್ಟೊತ್ತಿಗೆ ರಿಲೀಸ್ ಆಗ್ತಿತ್ತು. ದೇಶದ ಎಲ್ಲ ಕಡೆಯೂ ಕೂಡ ಅಬ್ಬರದ ಪ್ರದರ್ಶನವನ್ನೇ ಈ ಡೆವಿಲ್ ಸಿನಿಮಾ ಪ್ರದರ್ಶನವನ್ನು ಕಾಣ್ತಿತ್ತು ಅಂತಲೂ ಕೂಡ ಎಲ್ಲರೂ ಕೂಡ ಮಾತನಾಡ್ತಿದ್ದಾರೆ. ಅಲ್ಲದೆ ನೂರಾರು ಕೋಟಿ ರೂಪಾಯಿಯನ್ನು ಕೂಡ ಬಾಚ್ತಾ ಇತ್ತು ಅಂತಾರೆ ಡಿ ಬಾಸ್ ದರ್ಶನ್ ಅಭಿಮಾನಿಗಳು. ಆದರೆ ಪಟ್ಟಣಗೆರೆ ಶೆಡ್ ಒಳಗೆ ಮಾರಣ ಹೋಮ ನಡೆದು ಚಿತ್ರದುರ್ಗ ಮೂಲದ ರೇಣುಕಾಸ್ವಾಮಿಯ ಬರ್ಬರ ಹತ್ಯೆ ಆಗಿ ಈಗ ಎಲ್ಲರೂ ಕೂಡ ಜೈಲು ಸೇರಿದ್ದಾರೆ. ದರ್ಶನ್ ಕೂಡ ಒಂದು ರೀತಿಯಲ್ಲಿ ಜೈಲಲ್ಲೇ ಇರೋ ಹಾಗಿದ್ದಾರೆ, ಮಧ್ಯಂತರ ಜಾಮೀನಲ್ಲಿ ಆಸ್ಪತ್ರೆಗೆ ಬಂದಿರುವಂಥದ್ದು. ಅಂದಾಗೆ ಈಗ ಇದೇ ಅಭಿಮಾನಿಗಳು ಡೆವಿಲ್ ಸಿನಿಮಾ ಅಂತೂ ರಿಲೀಸ್ ಆಗಲಿಲ್ಲ, ಈಗ ಡೆವಿಲ್ ಸಿನಿಮಾವನ್ನು ನೋಡೋದಕ್ಕೆ ಅಂತೇಳಿ ಇಟ್ಟಿದ್ದಂಥ ಹಣವನ್ನು ಬೇರಾದರೂ ಒಂದು ಒಳ್ಳೆ ಕೆಲಸಕ್ಕೆ ಬಳಸೋಣ ಅನ್ನುವಂಥ ಆಲೋಚನೆಗೆ ಬಂದಿದ್ದಾರೆ ಅನ್ನೋಂಥ ಮಾಹಿತಿ ಸಿಗ್ತಾ ಇದೆ. ಡಿ ಬಾಸ್ ದರ್ಶನ್ ತುಗುದೀಪ್ ಅವರ ಫ್ಯಾನ್ಸ್ಗಳು ಜೊತೆಗೆ ಇಲ್ಲಿ ಅವರು ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು, ದರ್ಶನ್ ಏನೇ ನಿರ್ಧಾರವನ್ನು ತೆಗೆದುಕೊಂಡ್ರು ಅದಕ್ಕೆ ಶಿರಸಾವಹಿಸಿ ಮತ್ತು ಅದಕ್ಕೇನು ರಿಸಲ್ಟನ್ನು ಕೊಡಬೇಕು ಆ ರಿಸಲ್ಟನ್ನು ಕೊಡ್ತಿದ್ದಂತಹ ದರ್ಶನ್ ಅಭಿಮಾನಿಗಳೇ ಈಗ ಒಂದು ಮಹತ್ವದಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. ಡಿ ಬಾಸ್ ದರ್ಶನ್ ತುಗುದೀಪ್ ಅವರು ಮತ್ತು ಡಿ ಬಾಸ್ ಜೊತೆಗೆ ಇದ್ದವರು ಹಲ್ಲೆ ಮಾಡಿರುವಂಥ ಕಾರಣಕ್ಕೋಸ್ಕರ ರೇಣುಕಾಸ್ವಾಮಿಯ ಜೀವ ಹೋಗಿದೆ ಅನ್ನೋಂಥ ಆರೋಪ ಇದೆ. ಇದೇ ಕಾರಣ ರೇಣುಕಾಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪವಿತ್ರಗೌಡ ಆರೋಪಿ ನಂಬರ್ 1, ದರ್ಶನ್ ಆರೋಪಿ ನಂಬರ್ 2 ಆಗಿದ್ದಾರೆ. ಮತ್ತೊಂದು ಕಡೆ ಡಿ ಬಾಸ್ ಮಾತ್ರವಲ್ಲದೆ ಅವರ ಜೊತೆಗಿದ್ದಂತಹವರು ಎಲ್ಲರೂ ಕೂಡ A3 A4 ಹೀಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಅಲ್ಲದೆ ಬಳ್ಳಾರಿ ಜೈಲಿನಲ್ಲಿ ದರ್ಶನ್ನು ಈಗ ಕಂಬಿಯನ್ನು ಎಣಿಸ್ತಾ ಇದ್ರು. ಇದಕ್ಕಿಂತ ಮುಂಚೆ ಬೆಂಗಳೂರು ಜೈಲಾಯಿತು. ಬೆಂಗಳೂರು ಜೈಲಿನಲ್ಲಿ ಕೆಲವೊಂದಷ್ಟು ಚಟುವಟಿಕೆಗಳು ಬೆಳಕಿಗೆ ಬಂದಂತಹ ಕಾರಣಕ್ಕೋಸ್ಕರ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡೋದ ಬಳಿಕ ದರ್ಶನ್ಗೆ ನರಕದ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ಗೊತ್ತಾಗ್ತಾ ಹೋಗುತ್ತೆ ಬ್ಯಾಕ್ ಪೈನಿಂದ. ಇದಾದ ಬಳಿಕ ಬಳ್ಳಾರಿಯಿಂದ ಈಗ ಆಸ್ಪತ್ರೆಗೆ ಸೇರಿರುವಂತಹ ದರ್ಶನ್ 6 ವಾರಗಳ ಮಧ್ಯಂತರ ಜಾಮೀನನ್ನು ಪಡೆದು ಈಗ ಒಂದು ಆಪರೇಷನನ್ನು ಮಾಡಿಸ್ಕೊಳ್ಳೋಕ್ಕೆ ಮುಂದಾಗಿದ್ದಾರೆ. ಆ ಮೂಲಕ 150 ದಿನಗಳಿಗೂ ಹೆಚ್ಚು ಕಾಲ ಆಸ್ಪತ್ರೆಯಲ್ಲಿದ್ದಂತಹ ದರ್ಶನ್ಗೆ 150ಕ್ಕೂ ಹೆಚ್ಚು ದಿನಗಳ ಕಾಲ ಜೈಲಿನಲ್ಲಿದ್ದಂಥ ದರ್ಶನ್ಗೆ ಒಂದು ರೀತಿಯಲ್ಲಿ ರಿಲೀಫ್ ಸಿಗುತ್ತೆ. ಈಗ ಅಸಲಿ ಮ್ಯಾಟ್ರಿಗೆ ಬರೋದೇನು ಅಂತ ಹೇಳಿದ್ರೆ, ಡಿ ಬಾಸ್ ದರ್ಶನ್ ಒಂದು ಕಡೆ ಜೈಲಿನಿಂದ ರಿಲೀಸ್ ಆಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದರೆ, ಇಂಥ ಸಮಯದಲ್ಲೇ ಹೊರಗಡೆ ಡಿ ಬಾಸ್ ದರ್ಶನ್ ಅವರ ಅಭಿಮಾನಿಗಳು, ಅದರಲ್ಲೂ ಕೂಡ ಕೋಟ್ಯಾಂತರ ಅಭಿಮಾನಿಗಳು ಮತ್ತೊಬ್ಬ ಅಭಿಮಾನಿಯ ಸಲಹೆಯೊಂದನ್ನು ಸ್ವೀಕರಿಸುವಂಥ ಆಲೋಚನೆಯಲ್ಲಿದ್ದಾರೆ. ಆ ಸಲಹೆ ಏನು ಅಂತ ಹೇಳಿದ್ರೆ, ರೇಣುಕಾಸ್ವಾಮಿ ಕುಟುಂಬಕ್ಕೆ ಪ್ರತಿಯೊಬ್ಬರು ಕೂಡ ಒಂದು 100-150 ರೂಪಾಯಿನ ಸಹಾಯ ಮಾಡುವಂಥದ್ದು. ಇಂಥದ್ದೊಂದು ಸಲಹೆಯನ್ನು ದರ್ಶನ್ ಅಭಿಮಾನಿಯೇ ಕೊಟ್ಟಿದ್ದಾರೆ. ಹೌದು,
ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಈಗೇನೂ ರಿಲೀಸ್ ಆಗಲ್ಲ ಸದ್ಯಕ್ಕೆ. ಹೀಗಾಗಿ ದರ್ಶನ್ ಅಭಿನಯದ ಈ ಡೆವಿಲ್ ಸಿನಿಮಾಕ್ಕೆ ಅಂತೇಳಿ ನೋಡೋದಕ್ಕಂತೇಳಿ ನೀವು ಇಟ್ಟಂತಹ 80, 100, 150 ರೂಪಾಯಿನ ಹಣವನ್ನು ಒಟ್ಟು ಮಾಡೋಣ, ಅದನ್ನು ರೇಣುಕಾಸ್ವಾಮಿ ಕುಟುಂಬಕ್ಕೆ ಕೊಡೋಣ ಅನ್ನುವಂತಹ ಮಾತನ್ನು ಒಬ್ಬ ಅಭಿಮಾನಿ ವೈರಲ್ ಮಾಡಿದ್ದಾನೆ. ಇದೀಗ ಭಾರಿ ಸಂಚಲನಕ್ಕೆ ಕಾರಣ ಆಗಿದೆ. ಡಿ ಬಾಸ್ ದರ್ಶನ್ಗೆ ರಾಜ್ಯದಲ್ಲಿ ಕನಿಷ್ಠ ಅಂದರೆ 1 ಕೋಟಿಗೂ ಹೆಚ್ಚು ಅಭಿಮಾನಿಗಳಿದ್ದಾರೆ. ಅವರೆಲ್ಲ ಸಿನಿಮಾ ನೋಡೋದಕ್ಕಂತೇಳಿ 150 ರೂಪಾಯಿ ಕೊಟ್ಟು ಸಿನಿಮಾ ಮಂದಿರಕ್ಕೆ ಹೋಗ್ತಾರೆ. ಅದೇ 150 ರೂಪಾಯಿ ಹಣವನ್ನು ಕೊಲೆಯಾಗಿರುವಂಥ ಅಥವಾ ಹತ್ಯೆ ಆಗಿರುವಂಥ ರೇಣುಕಾಸ್ವಾಮಿ ಕುಟುಂಬಕ್ಕೆ ನೀಡಬೇಕು ಅನ್ನೋದು ಕನ್ನಡ ಸಿನಿಮಾ ಅಭಿಮಾನಿಯೊಬ್ಬರ ಒತ್ತಾಯ. ಹೀಗೆ ಮಾಡು ಅನ್ನುವಂತಹ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗ್ತಿದೆ. ಯಾಕಂದರೆ ದರ್ಶನ್ ತುಗುದೀಪ್ ಅವರ ಅಭಿಮಾನಿಗಳು ಒಂದು ರೀತಿಯಲ್ಲಿ ಒಬ್ಬೊಬ್ಬರು 150 ರೂಪಾಯೋ 80 ರೂಪಾಯೋ 100 ರೂಪಾಯೋ ಎಷ್ಟೋ ಕೊಟ್ಟರೆ ಈ ಹತ್ಯೆ ಆಗಿರುತ್ತೆ ರೇಣುಕಾಸ್ವಾಮಿ ಕುಟುಂಬಕ್ಕೆ ದೊಡ್ಡದೊಂದು ಸಹಾಯವಾಗುತ್ತೆ. ಕನಿಷ್ಠ 1 ಕೋಟಿ ಆದರೂ ಆಗಬಹುದು. 1 ಕೋಟಿ ಅಭಿಮಾನಿಗಳು ಕೊಟ್ಟರೆ 1 ಕೋಟಿ ಏನಾದರೂ ಆಗ್ಬೋದು, ಅಥವಾ 150 ಕೋಟಿ. 150 ರೂಪಾಯಿ ಕೊಟ್ಟರೆ 150 ಕೋಟಿ ಆಗ್ತದೆ. ಅಷ್ಟು ಬೇಡ, 1 ರೂಪಾಯಿ ಅಂತ ಹೇಳಿ ಕೊಟ್ಟರು 1 ಕೋಟಿ ರೂಪಾಯಿ ಆಗುತ್ತೆ. ಹೀಗೆ ಒಂದಷ್ಟು ಹಣವನ್ನು ಸಂಗ್ರಹಿಸಿ ಎಲ್ರಿಗೂ ಕೂಡ ಕೊಡೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಎಲ್ಲರನ್ನೂ ಕೂಡ ಸಂಪರ್ಕಿಸೋಕ್ಕೂ ಕೂಡ ಸಾಧ್ಯವಿಲ್ಲ. ಇದೇ ಐಡಿಯಾ ಮಾಡಿಕೊಂಡು ಒಂದಷ್ಟು ಹಣವನ್ನು ಕಲೆಕ್ಟ್ ಮಾಡಿ ಅದನ್ನು ರೇಣುಕಾಸ್ವಾಮಿ ಫ್ಯಾಮಿಲಿಗೆ ಕೊಡಿ. ಆ ಮೂಲಕ ಡೆವಿಲ್ ಸಿನಿಮಾವನ್ನು ನೀವು ನೋಡಿದಂತಹ ಒಂದು ಭಾಗ್ಯವೂ ಕೂಡ ಸಿಗ್ತದೆ. ಆಮೇಲೆ ದರ್ಶನ್ಗೂ ಕೂಡ ಪುಣ್ಯ ಬರುತ್ತೆ. ನೀವು ಮಾಡುವಂಥ ಕಾರ್ಯದಿಂದ ದರ್ಶನ್ಗೂ ಕೂಡ ಪುಣ್ಯ ಬರುತ್ತೆ. ರೇಣುಕಾಸ್ವಾಮಿ ಕುಟುಂಬಕ್ಕೂ ಕೂಡ ಒಂದು ಆಧಾರ ಆಗುತ್ತೆ ಅನ್ನುವಂಥ ಸಲಹೆಯನ್ನು ಕೊಟ್ಟಿದ್ದಾರೆ. ಈ ಸಲಹೆಯನ್ನು ಒಳ್ಳೆ ಸಲಹೆಯೇ, ಬಟ್ ಇದು ಇಂಪ್ಲಿಮೆಂಟ್ ಮಾಡೋದು ತುಂಬ ಕಷ್ಟ. ಒಂದು, ಎರಡನೇದು, ಇದನ್ನು ರೇಣುಕಾಸ್ವಾಮಿ ಕುಟುಂಬದವರು ಹೇಗೆ ಸ್ವೀಕರಿಸ್ತಾರೋ ಗೊತ್ತಿಲ್ಲ. ಇಲ್ಲಿ ರೇಣುಕಾಸ್ವಾಮಿ ಕುಟುಂಬದವರು 2-3 ರೀತಿಯಲ್ಲಿ ಕೆಲವು ಸಲ ಆಲೋಚನೆ ಮಾಡ್ತಾರೆ. ಈಗಿದ್ದ ಹಾಗೆ ನಾನು ಸ್ವಲ್ಪ ಹೊತ್ತಿಗೆ ಆಲೋಚನೆ ಮಾಡೋದಿಲ್ಲ. ಈ ಪರ್ಸ್ನಲಾಗಿ ಗಮನಿಸಿದ್ರೆ ಅದು ಗೊತ್ತಾಗುತ್ತೆ. ಹಾಗಾಗಿ ಅದನ್ನು ಹೇಗೆ ಸ್ವೀಕರಿಸ್ತಾರೆ ಅನ್ನೋದು ಕೂಡ ಮುಖ್ಯ ಆಗ್ತದೆ. ಬಟ್ ಒಳ್ಳೆ ಸಲಹೆ ಮಾತ್ರ. ಒಬ್ಬೊಬ್ಬ ಅಭಿಮಾನಿ 1 ರೂಪಾಯೋ 2 ರೂಪಾಯೋ 5 ರೂಪಾಯೋ 10 ರೂಪಾಯೋ ಹೋಗಲಿ, 80, 100 ಎಷ್ಟು ಕೊಡ್ತಾರೋ ಕೊಡಲಿ, ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಕೊಡಲಿ. ಅದನ್ನು ಸಂಗ್ರಹಿಸಿ ರೇಣುಕಾಸ್ವಾಮಿ ಕುಟುಂಬಕ್ಕೆ ಕೊಡೋದಿದೆಯಲ್ಲ, ಅದು ಬೆಟರ್. ಅದು ಒಂದು ಸೊಲ್ಯೂಷನ್ ಕೂಡ ಸಿಗ್ದಂಗೆ ಆಗುತ್ತೆ. ಈ ರೀತಿಯಾದಂಥ ಒಂದು ಆಲೋಚನೆಯನ್ನು ಕೊಟ್ಟು ಒಂದು ಆಲೋಚನೆ ಲಹರಿಯನ್ನೇ ಬದಲಾಯಿಸುವಂಥ ಕೆಲಸವನ್ನು ಅಭಿಮಾನಿಯೊಬ್ಬ ಮಾಡಿದ್ದಾನೆ ಅಂತಲೇ ಹೇಳ್ಬೋದು. ಇದಕ್ಕೆ ಸಾಕಷ್ಟು ಜನ ಬೆಂಬಲವೂ ಕೂಡ ಸಿಗ್ತಾಯಿದ್ದು. ನಿಮ್ಮ ಅಭಿಪ್ರಾಯ ಏನು? ನೀವು ಕೂಡ ಇದಕ್ಕೆ ಸಾಥನ್ನು ಕೊಡ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.